ಗೈಸ್ ಗೈಸ್ ಎಲ್ರು ಹೆಂಗಿದ್ದೀರಾ? ಎಲ್ರು ಸಖತ್ತಾಗಿದ್ದೀರಾ ಅಂತ ಸ್ವಾಗತ ಸುಸ್ವಾಗತ ಹೊಸ ವಿಡಿಯೋಗೆ ಅಂತ ಹೇಳ್ತಾ, ಇದು ಮಂತ್ರಾಲಯದ 2ನೇ ವ್ಲಾಗ್. ಗೈಸ್ ವ್ಲಾಗ್ ನೋಡಿಲ್ಲ ಅಂದ್ರೆ ಅದನ್ನ ನೋಡ್ರಿ ಫಸ್ಟ್. ನಾವು 6 ಗಂಟೆ ಅಷ್ಟರಲ್ಲಿ ರೂಮ್ ಖಾಲಿ ಮಾಡಬೇಕು, ಅದಕ್ಕೋಸ್ಕರ ಎಲ್ಲ ರೆಡಿ ಆಗಿದೀವಿ ಬೇಗನೆ ಎದ್ಬಿಟ್ಟು. ಇವಾಗ ಟೈಮ್ ಬಂದ್ಬಿಟ್ಟು 5:45. ರೂಮ್ ಖಾಲಿ ಮಾಡ್ಬಿಟ್ಟು ಸೀದಾ ದರ್ಶನಕ್ಕೆ ಹೋಗ್ಬೇಕು. ಇವತ್ತು ದರ್ಶನ ಮಾಡ್ಕೊಂಡು ತಿರುಗಿ ಬಸ್ ಹತ್ಕೊಂಡು ಬೆಂಗಳೂರಿಗೆ ಹೋಗ್ಬಿಡೋದಷ್ಟೇ. ಒಂದು ಮೇಕಪ್ ಸಾಮಾನು ಅದು ಇದು ಎಲ್ಲ ತುಂಬ್ಕತೈತೆ. ಇಲ್ಲಿ ನೋಡ್ರಿ ಬೀಗ ಯಾವ ತರ ಕೊಟ್ಟವ್ರೆ, ಹಳೆ ಕಾಲದ್ದು. ಗೈಸ್ ಈ ರೂಮಲ್ಲಿ ಒಂದಿನ ಕಳೆದು ರೋಡ್ ಹೋಯ್ತಾ ಇದೀವಿ, ಬನ್ನಿ ನಮ್ ಜೊತೆ. ರೋಡ್ ಹೋಯ್ತಾ ಇದೀವಿ ನಮ್ಮ 2 ಗಂಟೆವರೆಗೂ ರೋಡಲ್ಲಿ ಇರ್ಬೇಕಲ್ಲ. ಗೈಸ್ 2:30ಗೆ ನಮ್ ಬಸ್ ಇರೋದು. ಆ 2:30ವರೆಗೂ ರೋಡಲ್ಲಿ ಇರ್ಬೇಕು ನಾವು ದರ್ಶನ ಮಾಡ್ಬಿಟ್ಟು. ಗೈಸ್ ನಾವು ನಮ್ ರೂಮ್ದು ಬೀಗ ಹಾಕಾಯ್ತು. ಅಲ್ಲಿ ನೋಡ್ರಿ ಇನ್ನೂ ಬೆಳಕೆ ಆಗಿಲ್ಲ. ಇವತ್ ಬೇರೆ ಗುರುವಾರ ಅಲ್ವಾ, ಫುಲ್ ರಶ್ ಇರ್ತಾರೆ. ಅಂದ್ರೆ ಇವಾಗ ರಶ್ ಇರಲ್ಲ, ಯಾಕಂದ್ರೆ ಎಲ್ಲ ಟ್ರೈನಿಂದ ಬಂದು ಸ್ನಾನ ಮಾಡ್ಕೊಂಡು ಅದು ಇದು ಅಂತ ಬಿಜಿ ಇರ್ತಾರೆ. 8 ಗಂಟೆ 9 ಗಂಟೆ ಮೇಲೆ ಸಿಕ್ಕಾಪಟ್ಟೆ ರಶ್ ಆಗಿ ಹೋಗ್ತಾರೆ. ಇವಾಗ ಟೈಮ್ ಬಂದ್ಬಿಟ್ಟು ಕರೆಕ್ಟ್ ಆಗಿ 6 ಗಂಟೆ. ಇವಾಗ ಹೊರಗಡೆ ಬಂದು ಅಲ್ಲಿ ನೋಡ್ರಿ ಜನ ಹೆಂಗ್ ಹೋಗ್ತವ್ರೆ. ಇವತ್ ಗುರುವಾರ ಅಲ್ವಾ, ಫುಲ್ ರಶ್. ನೆನ್ನೆ ಅಷ್ಟು ರಶ್ ಇರ್ಲಿಲ್ಲ, ಬುಧವಾರ ಆಗಿತ್ತಲ್ಲ ನಿನ್ನೆ, ಅಷ್ಟು ರಶ್ ಇರ್ಲಿಲ್ಲ. ಇವತ್ತು ಗುರುವಾರ ಅಲ್ವಾ, ಎಲ್ಲ ಹೋಗ್ತವ್ರೆ ನೋಡ್ರಿ ಅಲ್ಲಿ. ಆದ್ರೆ ಲೇಟ್ ಏನಾಗಲ್ಲ, ಟಕ್ ಟಕ್ ಅಂತ ದರ್ಶನ ಮಾಡ್ಕೊಂಡ್ ಬರ್ತಾ ಇರ್ತಾರೆ. ನಿನ್ನೆ ಎಲ್ಲ ಅಲ್ಲೇ ಬಿಟ್ರು, ಆದ್ರೆ ಇವತ್ತು ಅಲ್ಲಿವರೆಗೂ ಹೋಗ್ಬೇಕು. ನೋಡ್ರಿ ಎಲ್ಲ ನಿಂತವ್ರಿನ್ನ ಟೆನ್ಷನ್ ಆಗ್ತೈತೆ, ಇಷ್ಟೊಂದ್ ಜನ ಅಂತ. ಅಲ್ಲಿಂದ ಸೀದಾ ಬಂದು ದರ್ಶನದ ಲೈನ್ ನಿಂತ್ಕೊಂಡೆ. ಸಿಕ್ಕಾಪಟ್ಟೆ ಜನ, ಮೂನೇ ಆಗ್ತಿರ್ಲಿಲ್ಲ ಬೇಗ ಬೇಗ. ನನಗ್ ಬೇರೆ ಇನ್ನೂ ನಿದ್ದೆ ಹೋಗಿರ್ಲಿಲ್ಲ. ನಿದ್ದೆ ಅಂತೂ ಹಂಗೆ ಎಳಿತಿತ್ತು. ಆ ನಿದ್ದೆಗಣ್ಣಲ್ಲೇ ದರ್ಶನಕ್ಕೆ ನಿಂತ್ಕೊಂಡೆ. ಆದ್ರೆ ಸಿಕ್ಕಾಪಟ್ಟೆ ಲೇಟ್ ಆಗೋಯ್ತು ದರ್ಶನ ಮಾಡೋಷ್ಟ್ರಲ್ಲಿ. ನಿನ್ನೆ ಬೇರೆ ನಮ್ಮಮ್ಮ ಹೆಜ್ಜೆ ನಮಸ್ಕಾರ ಮಾಡಿಸ್ಬಿಟ್ಟಿತ್ತು. ಇಲ್ಲಿ ಮೆಟ್ಲತ್ತಕ್ ಆಗ್ತಾ ಇರ್ಲಿಲ್ಲ, ಏನ್ಕಂದ್ರೆ ಅಷ್ಟು ಕಾಲ್ ನೋವಿತ್ತು. ಜನ ಅಂತೂ ಜಾಸ್ತಿ ಆಗ್ತಿದ್ರೆ ಹೊರತು ಕಮ್ಮಿ ಅಂತೂ ಆಗ್ತಿರ್ಲಿಲ್ಲ, ಏನ್ಕಂದ್ರೆ ಗುರುವಾರ ಅಲ್ವಾ, ಅದಕ್ಕೋಸ್ಕರ. ನಾನ್ ದರ್ಶನ ಮಾಡ್ಕೊಂಡು ಆಚೆ ಬರೋಷ್ಟ್ರಲ್ಲಿ ಬೆಳಗ್ಗೆ ಆಗೋಗಿತ್ತು. ಒಳಗಡೆ ಎಲ್ಲ ವಿಡಿಯೋ ಮಾಡಕ್ ಆಗ್ಲಿಲ್ಲ, ಏನ್ಕಂದ್ರೆ ಒಳಗಡೆ ವಿಡಿಯೋ ಮಾಡೋದಕ್ ಬಿಡಲ್ಲ. ಇವಾಗ ತಾನೇ ದರ್ಶನ ಆಯ್ತು, ಒಳಗಡೆ ವಿಡಿಯೋ ಮಾಡೋದಕ್ ಬಿಡ್ಲಿಲ್ಲ. ನಿನ್ನೆ ಒಂದ್ ಸ್ವಲ್ಪ ದೂರದಿಂದ ದರ್ಶನ ಆಯ್ತು, ಇವತ್ತು ತುಂಬಾ ಹತ್ರದಿಂದ ದರ್ಶನ ಮಾಡ್ಸಿದ್ರು. ಅದೇ ಗುರುವಾರ ಅಲ್ವಾ, ಸಿಕ್ಕಾಪಟ್ಟೆ ಜನ ನೋಡಿ ಗೈಸ್. ದರ್ಶನ ಮಾಡ್ಬಿಟ್ಟು ಹೊರಗಡೆ ಬಂದೆ. ನೋಡಿದ್ರೆ ಲೈನ್ ಇನ್ನೂ ಕಮ್ಮಿ ಆಗಿರ್ಲಿಲ್ಲ, ಇನ್ನೂ ಜಾಸ್ತಿನೇ ಆಗ್ತಿದ್ರು. ಇವಾಗ ನಾಷ್ಟ ಮಾಡೋದಕ್ಕೆ ಬಂದಿದೀವಿ. ನೈಟ್ ಬಂದಿದ್ವಲ್ಲ, ಅಲ್ಲೂ ಬಂದಿಲ್ಲ, ಬೇರೆ ಕಡೆ ಬಂದಿದೀವಿ. ಇವಾಗ ಬೆಳಗ್ಗೆನೆ ಬಿಸಿ ಬಿಸಿ ಪಲಾವ್ ಆರ್ಡರ್ ಮಾಡಿದೆ. ನಮ್ಗೆ ಇಷ್ಟ ದಿವಸ ಊಟನೇ ಅಡ್ಜಸ್ಟ್ ಆಗಿರ್ಲಿಲ್ಲ. ಈ ಹೋಟ್ಲಲ್ಲಿ ತುಂಬಾ ಚೆನ್ನಾಗಿತ್ತು ಊಟ. ಗೈಸ್ ನಾಷ್ಟ ಮಾಡ್ಕೊಂಡ್ ಬಂದ್ಬಿಟ್ಟು 1-2 ಫೋಟೋ ತಗಸ್ಕೊಂಡೆ ನಾವು ಅಮ್ಮನ ಕೈಲಿ. ಆ ಫೋಟೋಗಳನ್ನ ಹಾಕ್ತಿರ್ತೀನಿ ನೋಡ್ರಿ. ನನ್ ತೆಗಿ ಅಂದ್ರೆ ಬೇರೆ ಯಾರ್ಯಾರ್ದೋ ತೆಗಿತೈತೆ. ಅವರೇ ಫೋಟೋದಲ್ಲಿ ಗೊತ್ತಾಗ್ತಾರ. ಮತ್ತೆ ಇವತ್ತು ಗುರುವಾರ ಆಗಿರೋದ್ರಿಂದ ಜನ ನೋಡಿ ಗೈಸ್, ಎಷ್ಟು ಸಿಕ್ಕಾಪಟ್ಟೆ ಜನ ನೋಡ್ರಿ. ಇನ್ನು ಹೋಗ್ತಾನೆ ಇದಾರೆ, ಇಲ್ಲೆಲ್ಲ ನಿಂತೇ ಇಲ್ಲ, ಇಲ್ಲೆಲ್ಲ ಸಿಕ್ಕಾಪಟ್ಟೆ ಜನ. ಮತ್ತೆ ಇವತ್ತು ಪ್ರಸಾದ ಕೊಡ್ತಾ ಇಲ್ಲ, ಏಕಾದಶಿ ಇರೋದ್ರಿಂದ ಪ್ರಸಾದ ಮತ್ತೆ ಮಧ್ಯಾಹ್ನ ಊಟ, ಬೆಳಗ್ಗೆ ನಾಷ್ಟ ಏನೂ ಇಲ್ಲ ಇವತ್ತು. ಇದ್ರ ಜೊತೆ ಫೋಟೋ ತೆಗಿಸ್ಕೊತಾ ಇದೆ. ನಾನು ಹೋಗಿದ್ದ ತಕ್ಷಣ ಮಲಗ್ಬಿಡ್ತದು. ಟೈಮ್ ಬಂದ್ಬಿಟ್ಟು 9:26 ಆಯ್ತು. ನಮ್ ಬಸ್ ಬರೋದು 2:15ಗೆ. ಸೊ ಬುಕ್ ಆಗ್ಬಿಟ್ಟೈತೆ ಅಲ್ಲೇ. ನಾವ್ ಬೆಂಗಳೂರಲ್ಲೇ ಮಾಡ್ಬಿಟ್ಟು 2:30ವರೆಗೂ ಇಲ್ಲೇ ವೇಟ್ ಮಾಡ್ಬೇಕು. ಸುಮ್ನೆ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದೀವಿ. ಇವತ್ತಂತೂ ಸಿಕ್ಕಾಪಟ್ಟೆ ಜನ ಇರೋದ್ರಿಂದ ಎಲ್ಲ ಫೋಟೋ ತೆಗಿಸ್ಕೊತವ್ರೆ. ಮತ್ತೆ ಎಲ್ಲ ಇಲ್ಲೇ ಊಟ ಮಾಡಿದ್ರು ಸ್ವಲ್ಪ ಜನ, ಇವಾಗ ಹೋದ್ರು. ಅವಾಗ್ಲಿಂದ ಕುಂತಿ ಸಾಕಾಯ್ತು. ಇವಾಗ ಇದನ್ನ ಮಾಡ್ಕೊಂಡ್ ಬರ್ತಿದ್ರು, ಅದಕ್ಕೆ ಇದನ್ನ ತಗೊಂಡಿದೀವಿ. ಇವಾಗ 2:30 ಆಯ್ತು ಅಂತ ಬಸ್ ಬರೋ ಜಾಗಕ್ಕೆ ನಾವು ನಡ್ಕೊಂಡ್ ಬರ್ತಾ ಇದ್ದೋ. ಈ ಊರ್ ಬಿಟ್ಟು ಬರಕ್ಕೆ ಸಿಕ್ಕಾಪಟ್ಟೆ ಬೇಜಾರಂತೂ ಆಗ್ತಿತ್ತು. ಇದ್ದಿದ್ದು 2 ದಿನ ಆದ್ರೂ ಕೂಡ ಇಲ್ಲಿರೋ ಜನ ಅಂತೂ ಸಿಕ್ಕಾಪಟ್ಟೆ ಕನೆಕ್ಟ್ ಆಗ್ಬಿಟ್ಟಿದ್ರು. ಏನೋ ನಮ್ಗೆ ಗೊತ್ತಿಲ್ದಂಗೆ ನಮ್ಮ ಮನ್ಸೊಳಗಡೆ ಫೀಲಿಂಗ್ ಆಗ್ತಿತ್ತು. ನಮ್ ಬಸ್ ಬರೋ ಜಾಗಕ್ಕೆ ಬಂದು ನಿಂತ್ಕೊಂಡು ಇವ್ರ ಡ್ರೆಸ್ ನೋಡಿ ಎಲ್ಲರೂ ವಿಚಿತ್ರವಾಗಿ ನೋಡ್ತಿದ್ರು ಇವ್ರನ್ನ. ನನಗಂತೂ ಏನ್ ಹಿಂಗ್ ಹಾಕೋರೆ ಇವ್ರ ಡ್ರೆಸ್ಸು, ಟೋಪಿ ಗೀಪಿ ಎಲ್ಲ. ನಾನು ಕನ್ಫ್ಯೂಸ್ ಆಗೋಯ್ತು ನನಗಂತೂ. ಅಲ್ಲೇ ಒಂದ್ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಿದ್ದಂಗೆ ನಮ್ ಬಸ್ ಅಂತೂ ಬಂದೇ ಬಿಡ್ತು. ಬಸ್ ಹತ್ತಿದ ತಕ್ಷಣ ಬಿಸಿಲಿಗೆ ಕಾಯ್ದುಬಿಟ್ಟು ಬಿಸಿ ಹಂಗೆ ಮಕ್ಕು ಕೊಡಿತಿತ್ತು. ಗೈಸ್ ಇವಾಗ ಬಸ್ ಹತ್ತಿ ಬಸ್ ಬಿಟ್ಟೈತೆ. ಇವಾಗ ಜಸ್ಟ್
ಸ್ಟಾರ್ಟ್ ಆಯ್ತು ಬಸ್ಸು, ಅದಕ್ಕೆ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೈಸ್ ಈ ಬಸ್ಸು ಅಂದ್ರೆ ಸ್ಲೀಪರ್ ಕೋಚ್ಗೆ ಒಂದ್ ಸೀಟ್ಗೆ 900 ರೂಪಾಯಿ ಆಯ್ತು. ಮತ್ತೆ ಟ್ರೈನ್ಗೆ ಒಬ್ರಿಗೆ 450 ರೂಪಾಯಿನಾ? 450 ರೂಪಾಯಿ. ಸೊ ಯಾವ್ದು ಬೆಸ್ಟ್ ಅಂತ ಮನೆಗೆ ಹೋದ್ಮೇಲೆ ಹೇಳ್ತೀನಿ. ಇದು ನಮ್ ಲಗೇಜ್ ಇಟ್ಕೊಳಕ್ ಈ ತರ ಕೊಟ್ಟವ್ರೆ ಗೈಸ್. ಇಲ್ಲೊಂದ್ ಚಾರ್ಜರ್ ಕೊಟ್ಟವ್ರೆ, ಇದು ಲೈಟ್ ಕೊಟ್ಟವ್ರೆ, ಬಟ್ ಇದು ಲೈಟ್ ವರ್ಕ್ ಆಗ್ತಾ ಇಲ್ಲ. ಇಲ್ಲೇನೋ ಕೊಟ್ಟವ್ರೆ, ಇದು ಕಿತ್ತೆ ಹೋಗೈತೆ ಸೀಟ್ ನಂಬರು. ಇದು ಬಂದ್ಬಿಟ್ಟು ಬ್ಯಾಗ್ ಇಟ್ಕೊಳಕ್ಕೆ ಜಾಗ ಕೊಟ್ಟವ್ರೆ. ಈ ವಾಟರ್ ಬಾಟ್ಲು ನಮ್ದೇ ತಂದಿರೋದು, ವಾಟರ್ ಬಾಟ್ಲ್ ಇಟ್ಕೊಳಕ್ಕೂ ಜಾಗ ಕೊಟ್ಟವ್ರೆ. ಸ್ಕ್ರೀನ್ ಆಚೆಗೆ ಹೋಯ್ತೈತೆ ಗೈಸ್. ನಾವು ಟ್ರೈನಲ್ಲಿ ಬಂದಿರೋದ್ರಿಂದ ಟ್ರೈನು ನೈಟ್ ಹೊತ್ತು ಬಂತಲ್ಲ, ಸೊ ಇದೇನು ನೋಡಕ್ ಆಗ್ಲಿಲ್ಲ. ಬರೀ ಫುಲ್ಲು ಕತ್ಲೆ ಇತ್ತು. ಇವಾಗ ನೋಡ್ರಿ ಫುಲ್ಲು ಮಾರ್ನಿಂಗ್ ಇರೋದ್ರಿಂದ ಭಾರಿ ಆಗೈತೆ. ಎಲ್ಲಿವರೆಗೂ ನೋಡ್ತೀವಿ ಅಲ್ಲಿವರೆಗೂ ಬರೀ ಬೈಲೆ ಐತೆ. ಬೆಂಗಳೂರು ಕಡೆ ನಾವ್ ಎಲ್ಲಿವರೆಗೂ ನೋಡ್ತೀವಿ ಅಲ್ಲಿವರೆಗೂ ಬರೀ ಬಿಲ್ಡಿಂಗೇ ಇರುತ್ತೆ. ಗೈಸ್ 3:30 ಹತ್ತಿದ್ ನಾವು ಬಸ್ಸು, ಇವಾಗ 4:30 ಒಂದು ಸ್ಟಾಪ್ ಕೊಟ್ಟಿದ್ದಾರೆ. ಇಲ್ಲಿ ಏನಾರು ತಿನ್ನಾದ್ರೆ ತಿನ್ಬೋದು. ರೋಡ್ ನೋಡ್ರಿ ಹೆಂಗೈತೆ. ನಾನು ನಿದ್ದೆ ಹೋಗ್ಬಿಟ್ಟಿದೆ. ಇದೇನಪ್ಪ ಬಸ್ ಸ್ಟಾಪ್ ಆಯ್ತು ಅಂತ ತಿರುಗಿ ನೋಡಿದ್ರೆ ಸ್ಟಾಪ್ ಕೊಟ್ಟಿದ್ರು. ಹೇಳಿಸ್ಬಿಟ್ಟು ಕೆಳಗಡೆ ಬಂದು ವಿಡಿಯೋ ಮಾಡ್ತಾ ಇದ್ರು. ಇವಾಗ ಸ್ಟಾರ್ಟ್ ಮಾಡಿದ್ರು ಬಸ್ಸು, ಇನ್ನೇನ್ ಮೂವ್ ಆಗುತ್ತೆ. ಹತ್ರ 1 ಅವರ್ ನಿಲ್ಸಿದ್ರು ಇಲ್ಲೇ, ಅಂದ್ರೆ ಊಟಕ್ಕೆ ಹೋಗಿದ್ರು ಎಲ್ಲರೂ, ಅದಕ್ಕೋಸ್ಕರ 1 ಅವರ್ ಇಲ್ಲೇ ನಿಂತಿತ್ತು ಗೈಸ್. ಇವಾಗ ಮೂವ್ ಆಯ್ತು. ಇನ್ನೆಲ್ಲೂ ಸ್ಟಾಪ್ ಕೊಡಲ್ಲ, ಕೊಟ್ರೆ ಇನ್ನೊಂದು ಸ್ಟಾಪ್ ಕೊಡ್ಬೋದು ಗೈಸ್. ಇನ್ನೊಂದೇನು ಅಂದ್ರೆ ನಮ್ ಪಕ್ಕದಲ್ಲಿ ಯಾರು ಬಂದೇ ಇಲ್ಲ. ಹತ್ರ ಈ ಬಸ್ಸಲ್ಲಿ ಇದೇ ರೀತಿ 4-5 ಸೀಟ್ ಖಾಲಿ ಐತೆ ಗೈಸ್. ಇನ್ನ 300 ಕಿಲೋಮೀಟರ್ ಐತೆ ಬೆಂಗಳೂರಿಗೆ. ತೋರಿಸ್ತೀನಿ ನೋಡಿ ಗೈಸ್. ಇನ್ನ 302 ಕಿಲೋಮೀಟರ್ ಐತೆ. 11:05 ಹೋಗ್ತೀವಿ. ಹತ್ರ 12 ಗಂಟೆ ಅನ್ಕೊಳ್ರಿ. ನೋಡ್ತಾ ಸಂಜೆನೂ ಆಗಿ ಕತ್ಲೂ ಆಗಕ್ ಬಂದ್ಬಿಟ್ಟೈತೆ. ಸೂರ್ಯ ಮುಳುಗ್ತೈತಿ, ಇನ್ನೇನ್ ಮುಳುಗುತ್ತೆ ನೋಡಿ ಗೈಸ್. ಸೂರ್ಯನು ಇನ್ನೇನ್ ಮುಳುಗಾಕ್ ಬಂದ್ಬಿಡ್ತು. ನಿದ್ದೆ ಬರಲ್ಲ ಗೈಸ್ ಇಲ್ಲಿ. ಏನ್ಕಂದ್ರೆ ಟರ್ನ್ ಆದಾಗ ಭಯ ಪಟ್ಬಿಡ್ತೀವಿ. ನಮ್ ಮನೆಯಲ್ಲಿ ಏನಪ್ಪ ಹಿಂಗ್ ತಿರುಗ್ತೈತೆ, ಮನೇಲಿ ಮಲ್ಗಿರೋ ತರ ಫೀಲ್ ಬಂದ್ಬಿಡುತ್ತೆ ನನಗೆ. ಹಿಂಗ್ ತಿರುಗ್ದಾಗ ಮನೇಲಿ ಏನ್ ಹಿಂಗ್ ತಿರುಗ್ತೈತ್ ಮನೆ ಅಂತ ಎದ್ಬಿಡ್ತಾ ಇದೀನಿ ಅವಾಗಿಂದ. ಕುತ್ಕೊಂಡು ಸಾಕಾಗೋಗೈತೆ. ಅಲ್ಲಿ ಡ್ರೈವರ್ ಹತ್ರ ಎಲ್ಲ ಹೋಗ್ಬಿಟ್ಟು ವಿಡಿಯೋ ಮಾಡೋಣ ಯಾವ ತರ ಕಾಣುತ್ತೆ ಅಲ್ಲಿಂದ ಅಂತ ಎಲ್ಲ ಅನ್ಕೊಂಡಿದ್ದೆ. ಆದ್ರೆ ನಾನು ಕಾಲ್ ನೋವಿಗೆ ಎದ್ದು ಕೆಳಕ್ಕೂ ಇಳಿಯಕ್ ಆಗ್ತಾ ಇಲ್ಲ, ಅಷ್ಟು ಕಾಲ್ ನೋವು ಬಂದ್ಬಿಟ್ಟೈತೆ. 11:26 ಆದಾಗ ನಮ್ ಸ್ಟಾಪ್ ಬಂದಿದ್ದು. ನನಗ್ ಕಾಲ್ ನೋವು ಇರೋದ್ರಿಂದ ನಾನು ಹಂಗೆ ನಿದ್ದೆ ಹೋಗ್ಬಿಟ್ಟಿದ್ದೆ. ನಮ್ಮಮ್ಮ ಎಬ್ಬರಿಸ್ತು. ನಾವ್ ಇಳಿದಿದ್ದು ಜಾಲಹಳ್ಳಿ ಕ್ರಾಸ್ ಅಲ್ಲಿ. ಇಳಿದು ಬಿಟ್ಟು ಆಟೋ ಬುಕ್ ಮಾಡ್ಕೊಂಡು ಸೀದಾ ಮನೆಗೆ ಬಂದ್ ಮಲ್ಗಿದ್ದಾಯ್ತು ಗೈಸ್. ಇವಾಗ ಎದ್ಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೀವ್ ಇವಾಗೆಲ್ಲ ಏನೇನ್ ನೋಡಿದ್ರಿ ಅದೆಲ್ಲ ನೆನ್ನೆ ನಡೆದಿದ್ದು. ಮಂತ್ರಾಲಯ ಜರ್ನಿ ಅಂತೂ ಸಿಕ್ಕಾಪಟ್ಟೆ ಸಕ್ಕದಾಗಿತ್ತು. ತುಂಬಾ ಎಂಜಾಯ್ ಮಾಡ್ದೋ. ನನಗೆ ನಮ್ಮ ಅಮ್ಮಗೆ ಹೆಂಗೆ ಅಂದ್ರೆ ಒಂದ್ ಕಡೆ ಹೋದ್ರೆ ಅಲ್ಲಿಂದ ಬಂದು ಸುಧಾರಿಸ್ಕೊಳಕ್ಕೆ 1 ವಾರ ಆಗೋಗುತ್ತೆ. ಸೊ ಆ ತರ ಆಗ್ತಿತ್ತು. ಮಂತ್ರಾಲಯ ನಂಗೆ ಅನ್ನಿಸ್ಲಿಲ್ಲ. ಮತ್ತೆ ಬರುವಾಗಂತೂ ಸಿಕ್ಕಾಪಟ್ಟೆ ಬೇಜಾರಾಯ್ತು. ಏನಕಂದ್ರೆ ಅಲ್ಲಿರೋ ಜನ ಅಷ್ಟು ಕನೆಕ್ಟ್ ಆಗ್ಬಿಟ್ಟಿದ್ರು, ಆಲ್ರೆಡಿ ಪರಿಚಯನೇ ಆಗ್ಬಿಟ್ಟಿದ್ರು. ಮತ್ತೆ ನೀವು ಬಸ್ ಬೆಸ್ಟಾ ಟ್ರೈನ್ ಬೆಸ್ಟಾ ಅಂತ ಕೇಳೋದಾದ್ರೆ ನಾನು ಟ್ರೈನೇ ಬೆಸ್ಟ್ ಅಂತೀನಿ. ಸೊ ಏನಕ್ಕೆ ಅಂದ್ರೆ ಬಸ್ಸಲ್ಲಿ ನಿದ್ದೆ ಮಾಡೋದಕ್ಕೆ ಆಗಲ್ಲ, ಹಿಂಸೆ ಆಗೋಗುತ್ತೆ. ಈ ಟ್ರೈನಲ್ಲಾದ್ರೆ ಅದೇನಿರಲ್ಲ, ಫುಲ್ ಕಂಫರ್ಟಬಲ್. ಅದಾದ್ಮೇಲೆ ಈ ಟ್ರೈನಲ್ಲಿ ಊಟ ಅವೆಲ್ಲ ಸಿಗ್ತಿರುತ್ತೆ. ಈ ಬಸ್ಸಲ್ಲಿ ಏನು ಇರಲ್ಲ. ಟ್ರೈನೇ ಬೆಸ್ಟ್. ಬಸ್ಸು ಕಂಪೇರ್ ಮಾಡಿದ್ರೆ ಟ್ರೈನಲ್ಲಿ ಕಮ್ಮಿ ರೇಟು, ಆರಾಮಾಗಿ ಹೋಗಿ ಆರಾಮಾಗಿ ಬರ್ಬೋದು. ಸೊ ಆದ್ರೆ ಟ್ರೈನ್ದು ಟಿಕೆಟ್ ಸಿಗಲ್ಲ ಅನ್ನೋದಷ್ಟೇ ಕೊರತೆ. 2025 ನನ್ನ ಹೆಲ್ತ್ ವಿಚಾರದಲ್ಲಿ ವರ್ಸ್ಟ್ ಇಯರ್. 2025 ವರ್ಷ ಎಲ್ಲ ಸಿಕ್ಕಾಪಟ್ಟೆ ಬೇಜಾರಾಗಿರೋದ್ರಿಂದ 2026ಕ್ಕೆ ರಾಯರ್ ದರ್ಶನ ಮಾಡ್ಬಿಟ್ಟು ಸ್ಟಾರ್ಟ್ ಮಾಡೋಣ ಅಂತ ನಾನು ನಮ್ಮ ಅಮ್ಮಂಗೆ ಹೇಳ್ದೆ. ಡಿಸೆಂಬರ್ ಅಲ್ಲಿ ಪ್ಲಾನ್ ಹಾಕಿ ಡಿಸೆಂಬರ್ ಅಲ್ಲಿ ಟಿಕೆಟ್ ಬುಕ್ ಮಾಡ್ದೋ ಜನವರಿ 5ನೇ ತಾರೀಕಿಗೆ. ಜನವರಿ 1ನೇ ತಾರೀಕಿಂದ ನಮ್ಮ ಅಮ್ಮಂಗೆ ಫುಲ್ ಲಿವರ್ ನೋವು. ಆ ಲಿವರ್ ನೋವು ಏನ್ಗೆ ಅಂತ ಸಪರೇಟ್ ಆಗಿ ಒಂದು ವಿಡಿಯೋ ಮಾಡ್ತೀನಿ, ಅದು ತುಂಬಾ ದೊಡ್ಡದೈತೆ. ಹೋಗೋ ಪ್ಲಾನ್ ಕ್ಯಾನ್ಸಲ್ ಆಯ್ತು. ಸೊ ಕ್ಯಾನ್ಸಲ್ ಆಗಿರ್ಲಿಲ್ಲ, ಇನ್ನ ಕೊನೆ ಮೂಮೆಂಟ್ ಅಲ್ಲೂ ನೋಡೋಣ, ಕಮ್ಮಿ ಆದ್ರೆ ಹೋಗೋಣ, ಕಮ್ಮಿ ಆದ್ರೆ ಹೋಗೋಣ ಅನ್ನೋ ತರನೇ ಇದ್ದು. ಕಮ್ಮಿನೇ ಆಗ್ಲಿಲ್ಲ. ಸೊ ಟಿಕೆಟ್ ಕ್ಯಾನ್ಸಲ್ ಮಾಡಿಸ್ಲಿಲ್ಲ ನಾವು, ಆ ಕನ್ಫ್ಯೂಸ್ ಅಲ್ಲೇ ಬಿಟ್ಬಿಟ್ಟು ಮಂತ್ರಾಲಯದ ಕಡೆಯಿಂದಾನೇ ರೂಮ್ ಇರುತ್ತಲ್ಲ, ಆ ರೂಮೇ ಸಿಕ್ಕಿತ್ತು ನಮ್ಗೆ. ಸೊ ಅದು ಕೂಡ ಹೋಯ್ತು. ಆಮೇಲೆ 15 ದಿನ ಆದ್ಮೇಲೆ ಅನ್ನಿಸ್ತು ಈ ತಿಂಗಳು ಹೋಗೋಣ. ಇವಾಗ ಜನವರಿ 5ನೇ ತಾರೀಕು ಹೋಗ್ಲಿಲ್ಲ ಅಂದ್ರೆ ಏನು, ಈ ತಿಂಗಳು ಜನವರಿ ಹೊಸ ವರ್ಷದ ತಿಂಗಳಲ್ಲಿ ಹೋಗ್ಬಿಡೋಣ ಜನವರಿಗೆ ಅಂದ್ಬಿಟ್ಟು ಬುಕ್ ಮಾಡಿಸ್ತು. ಇದರಿಂದ ಟ್ರೈನ್ಗೇನು ಜುಗಾಡಲ್ಲಿ ಸಿಕ್ತು ಟ್ರೈನ್ಗೆ. ಅದಿಂದ ಟ್ರೈನಲ್ಲಿ ಸಿಗ್ಲಿಲ್ಲ. ಅದಕ್ಕೋಸ್ಕರ ಅದಿಂದ ಏನ್ ಮಾಡೋದು ಅನ್ನೋ ಟೈಮಲ್ಲಿ ನಾನು ಸ್ಲೀಪಿಂಗ್ ಹೋಗಿ ಬಸ್ಸಲ್ಲಿ ಬಂದ್ಬಿಡೋಣ ಅಂತ ಪ್ಲಾನ್ ಹಾಕಿದೆ. ಸರಿ ಅಂತ ಅದನ್ನ ಬುಕ್ ಮಾಡ್ಕೊಂಡು ಬಂದು ನಮ್ಗೆ ರೂಮು ಮಂತ್ರಾಲಯದ ಕಡೆಯಿಂದ ಸಿಗ್ಲಿಲ್ಲ. ಅಪರೂಪ ನಮ್ಗೆ ನಮ್ ಲಕ್ ಇದ್ರೆ ಮಂತ್ರಾಲಯದ ರೂಮು ಮತ್ತೆ ಟ್ರೈನ್ ಟಿಕೆಟ್ ಎಲ್ಲ ಸಿಗೋದು. ಸೊ ನಮ್ ಲಕ್ ಇಲ್ಲ ಅನ್ಕೋತೀನಿ. ಅಷ್ಟಾಗಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ವಿಡಿಯೋವರೆಗೂ ವೆಯ್ಟ್ ಮಾಡಿ ಅಂತ ಹೇಳ್ತಾ ಬೈ ಗೈಸ್.